ನಿರಂತರ ಸುದ್ದಿ. ಮಂಗಳೂರು ಸಮೀಪದ ಸುರತ್ಕಲ್ನ ಉದ್ಯಮಿ ಮಮ್ತಾಜ್ ಅಲಿ ಅವರ ಮೃತದೇಹ ಅವರ ಕಾರು ಪತ್ತೆಯಾದ ಸೇತುವೆಯ ಕೆಳಭಾಗದಲ್ಲಿ ಪತ್ತೆಯಾಗಿದೆ. ಅವರು ಸೇತುವೆಯಿಂದ ನದಿಗೆ ಧುಮುಕಿ ಆತ್ಮಹತ್ಯೆಗೈದಿರುವುದು ಸ್ಪಷ್ಟವಾಗಿದೆ. ಮಮ್ತಾಜ್ ಅಲಿ ಅವರು ಯಾಕೆ ಆತ್ಮಹತ್ಯೆ ಮಾಡಿಕೊಂಡರು ಎಂಬ ಕಾರಣವೂ ಸ್ಪಷ್ಟವಾಗಿದೆ. ಇದೀಗ ಅವರ ಸಹೋದರ ಐದರ್ ಅಲಿ ಅವರು ಕಾವೂರು ಪೊಲೀಸ್ ಠಾಣೆಗೆ ನೀಡಿದ ದೂರಿನಂತೆ ಒಟ್ಟು 6 ಮಂದಿಯ ಮೇಲೆ ಕೇಸು ದಾಖಲಾಗಿದ್ದಾರೆ. 4 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಇಡೀ ಪ್ರಕರಣದ ಮೂಲ ಸೂತ್ರಧಾರಿ ಎಂದು ಬಿಂಬಿತವಾಗಿದ್ದಂಥ ವ್ಯಕ್ತಿ ಮತ್ತು ಮಹಿಳೆ ಕೇರಳದಲ್ಲಿ ಅಡಗಿಕೊಂಡಿದ್ದಾರೆ ಎನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಹಾಗಾದರೆ ಮಮ್ತಾಜ್ ಅಲಿ ಅವರು ಇವರೆಲ್ಲರೂ ಸೇರಿ ತೋಡಿದಂಥ ಕೆಡ್ಡಕ್ಕೆ ಸುಲಭವಾಗಿ ಬಿದ್ದರ ಎನ್ನುವ ಪ್ರಶ್ನೆ ಮೂಡುತ್ತದೆ. ಈ ಪ್ರಶ್ನೆಗೆ ಉತ್ತರವಾಗಿ ಹೇಳುವುದಾದರೆ ಮಮ್ತಾಜ್ ಅಲಿ ಅವರು ತಾನೇ ತೋಡಿಕೊಂಡಂಥ ಹೊಂಡಕ್ಕೆ ಬಿದ್ದರು ಮತ್ತು ಅದರಿಂದ ಹೊರಬರಲಾಗದೆ ಮಾನಸಿಕವಾಗಿ ಜರ್ಜರಿತಗೊಂಡು ತನ್ನ ಜೀವನವನ್ನು ಅಂತ್ಯಗೊಳಿಸಿದರು ಎನ್ನುವುದಂತೂ ಸ್ಪಷ್ಟವಾಗುತ್ತದೆ. ಮಮ್ತಾಜ್ ಅಲಿಯವರ ಕುಟುಂಬ ಅತ್ಯಂತ ಶ್ರೀಮಂತ ಕುಟುಂಬ. ಅವರ ತಂದೆಯ ಕಾಲದಿಂದಲೂ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡಿಕೊಂಡು ಬಂದಂಥ ಕುಟುಂಬ. ಕಾಟಿಪಳ್ಳ ಪರಿಸರದಲ್ಲಿ ಅವರದ್ದು ಜನಾನುರಾಗಿ ಕುಟುಂಬ. ಅವರ ಸಹೋದರರೆಲ್ಲರೂ ಉದ್ಯೋಗಪತಿಗಳು. ಬಿ ಎಂ ಫಾರೂಕ್ ಆಗಲಿ, ಬಿ ಎಂ ಮೊಯ್ದೀನ್ ಬಾವ ಆಗಲಿ, ಮಮ್ತಾಜ್ ಅಲಿ ಆಗಲಿ, ಅವರ ತಮ್ಮ ಐದರ್ ಅಲಿ ಆಗಲಿ, ಎಲ್ಲರೂ ಒಂದೊಂದು ರೀತಿಯ ಉದ್ಯಮದಲ್ಲಿ ತೊಡಗಿಸಿಕೊಂಡವರು. ಎಲ್ಲರಿಗೂ ಬೇರೆ ಬೇರೆ ಉದ್ಯಮಗಳಿದ್ದರೂ ಸಹ ಅವರು ಒಂದಾಗಿ ಒಂದು ಕುಟುಂಬವಾಗಿ ಅತ್ಯಂತ ಸ್ನೇಹಪರ ರೀತಿಯಲ್ಲಿ ಜೀವನ ನಡೆಸಿದ್ದವರು. ಹಲವು ಸಂಘ ಸಂಸ್ಥೆಗಳೊಂದಿಗೆ ನಿಕಟ ಸಂಬಂಧ ಹೊಂದಿದ್ದವರು. ದಾನ ಧರ್ಮಾದಿಗಳನ್ನು ಮಾಡ್ತಾ ಇದ್ದವರು. ಕಷ್ಟ ಕಾಲದಲ್ಲಿ ಮನೆಗೆ ಬಂದರೆ ಯಾರಿಗಾದರೂ ಅವರು ಉಪಕಾರ ಮಾಡುತ್ತಿದ್ದಂತಹ ಕುಟುಂಬ ಅದು. ಈ ಕುಟುಂಬದಲ್ಲಿ ಮೊಯ್ದೀನ್ ಬಾವ ಸುರತ್ಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರೆ, ಮತ್ತೊಬ್ಬ ಸಹೋದರ ಬಿ ಎಂ ಫಾರೂಕ್ ಅವರು ಜನತಾದಳದಿಂದ ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಆ ಸಂದರ್ಭದಲ್ಲಿಯೂ ಅವರು ಸಾಕಷ್ಟು ಜನಸಾಮಾನ್ಯರಿಗೆ ಸಹಾಯ ಹಸ್ತ ನೀಡಿದರು. ಬಿ ಎಂ ಮೊಯ್ದೀನ್ ಬಾವ ಅವರು 1 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದರೆ 2 ಬಾರಿ ಸೋಲನ್ನು ಅನುಭವಿಸಿದ್ದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗಲಿಲ್ಲ ಅಂತ ಹೇಳಿ JDSಗೆ ಸೇರಿ ಅವರು ಸ್ಪರ್ಧೆ ಮಾಡಿದ್ದರು. ಕೊನೆಯ ಸ್ಥಾನದಲ್ಲಿ ಗಟ್ಟಿಯಾಗಿದ್ದರು. ಮೊಯ್ದೀನ್ ಬಾವ ಅವರ 4 ಚುನಾವಣೆಗಳಲ್ಲಿ ಅವರಿಗೆ ಬೆನ್ನೆಲುಬಾಗಿ ನಿಂತದ್ದು ಮಮ್ತಾಜ್ ಅಲಿ ಅವರು. ಮೊಯ್ದೀನ್ ಬಾವ ಅವರ ಹತ್ರ ಆರ್ಥಿಕವಾಗಿ ಇತರ ಸಹೋದರರಿಗಿಂತ ತೊಂದರೆಯಲ್ಲಿದ್ದರು. ಆದರೆ ಅವರು ಮೊಯ್ದೀನ್ ಬಾವ ಅವರನ್ನು ಯಾವತ್ತೂ ಬಿಟ್ಟು ಕೊಟ್ಟವರಲ್ಲ. ಅಂಥ ಮೊಯ್ದೀನ್ ಬಾವ ಅವರು ಪ್ರಥಮ ಬಾರಿಗೆ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಸಾಕಷ್ಟು ದುಡ್ಡು ಖರ್ಚು ಮಾಡಿದ್ದರು. ಆದರೆ BJPಯ ಕೃಷ್ಣ ಪಾಲೆಮಾರ್ ಅವರ ಎದುರಲ್ಲಿ ಸೋಲನ್ನು ಅನುಭವಿಸಿದರು. 2ನೇ ಬಾರಿಗೆ ಮೊಯ್ದೀನ್ ಬಾವ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದರು. ಆ ಸಂದರ್ಭದಲ್ಲಿ ಅವರು ಕೃಷ್ಣ ಪಾಲೆಮಾರ್ ಅವರನ್ನೇ ಸೋಲಿಸಿ ಆಯ್ಕೆಯಾದರು. ಆದರೆ 3ನೇ ಬಾರಿಗೆ ಸ್ಪರ್ಧೆ ಮಾಡಿದಾಗ ಭಾರತೀಯ ಜನತಾ ಪಕ್ಷ ಅಚ್ಚರಿಯ ಅಭ್ಯರ್ಥಿ ಅಂತ ಹೇಳಿ ದಂತವೈದ್ಯ AJ ಶೆಟ್ಟಿ ದಂತ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾಕ್ಟರ್ ಭರತ್ ಶೆಟ್ಟಿ ಅವರನ್ನು ಜನತಾದಳದಿಂದ ಎಳೆದುಕೊಂಡು ಬಂದು BJPಗೆ ಸೇರಿಸಿ ನಿಲ್ಲಿಸಿತು. ಅವರು ವಿಜಯಿಯಾದರು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮೊಯ್ದೀನ್ ಬಾವ ಅವರು ಮತ್ತೊಮ್ಮೆ ಟಿಕೆಟ್ಗೆ ಪ್ರಯತ್ನ ಪಟ್ಟರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಲ್ಕಿಯ ಇನಾಯತ್ ಅಲಿ ಅವರಿಗೆ ಅವಕಾಶ ಮಾಡಿಕೊಟ್ಟಿತ್ತು. ಇದರಿಂದ ನೊಂದಂತಹ ಮೊಯ್ದೀನ್ ಬಾವ JDS ಪಕ್ಷಕ್ಕೆ ಸೇರಿ ಆ ಚಿಹ್ನೆ ಅಡಿಯಲ್ಲಿ ಸ್ಪರ್ಧೆ
ಮಾಡಿದರೂ ಫಲಕಾರಿಯಾಗಲಿಲ್ಲ. ಈ ಎಲ್ಲ ಚುನಾವಣೆಗಳಲ್ಲಿ ಮೊಯ್ದೀನ್ ಬಾವ ಅವರೊಂದಿಗೆ ಜೊತೆಯಾಗಿ ನಿಂತದ್ದು ಮಮ್ತಾಜ್ ಅಲಿ. ಆದ್ದರಿಂದಾಗಿ ಮಮ್ತಾಜ್ ಅಲಿ ಅಂದರೆ ಇಡೀ ಸುರತ್ಕಲ್ ಪರಿಸರದ ಆ ಸಮುದಾಯದ ಮುಸ್ಲಿಂ ಸಮುದಾಯದ ಜನರಲ್ಲಿ ಒಳ್ಳೆಯ ಭಾವನೆ ಇತ್ತು. ಒಳ್ಳೆಯ ಉದ್ಯಮಪತಿ, ಜನಸಾಮಾನ್ಯರೊಂದಿಗೆ ಸೇರಿಕೊಳ್ತಾರೆ, ಎಲ್ಲ ರೀತಿಯ ಧಾರ್ಮಿಕ ಸಾಮಾಜಿಕ ಸಂಘಟನೆಗಳೊಂದಿಗೆ ಸಕ್ರಿಯರಾಗಿದ್ದಾರೆ. ಅವರು ಕಾಟಿಪಳ್ಳದ ಬದ್ರಿಯಾ ಜುಮ್ಮಾ ಮಸೀದಿಯ ಅಧ್ಯಕ್ಷರಾಗಬೇಕು ಅಂತ ಹೇಳಿ ಚುನಾವಣೆಗೆ ನಿಂತಿದ್ದರು. ಆ ಸಂದರ್ಭದಲ್ಲಿ ಅವರಿಗೆ ಎದುರಾಗಿ ಅಬ್ದುಲ್ ಸತ್ತಾರ್ ಅವರು ಸ್ಪರ್ಧೆ ಮಾಡಿದರು. ಆದರೆ ಮಮ್ತಾಜ್ ಅಲಿ ಅವರು ಆ ಚುನಾವಣೆಯಲ್ಲಿ ಗೆದ್ದು ಮಸೀದಿಯ ಅಧ್ಯಕ್ಷರಾದರು. ಇದರ ಬೆನ್ನಿಗೆ ಸತ್ತಾರಿಗೂ ಮಮ್ತಾಜ್ ಅಲಿ ಅವರಿಗೂ ವೈಮನಸ್ಸು ಉಂಟಾಯಿತು. ಈ ವೈಮನಸ್ಸು ಮಮ್ತಾಜ್ ಅಲಿ ಅವರಿಗೆ ಭಾರಿ ದುಬಾರಿ ಆಯಿತು ಅಂತ ಹೇಳುವವರಿದ್ದಾರೆ. ಯಾಕಂತ ಹೇಳಿದರೆ ಸತ್ತಾರಿಗೆ ಮಮ್ತಾಜ್ ಅಲಿ ಅವರ ದೌರ್ಬಲ್ಯವನ್ನು ಗೊತ್ತಿತ್ತು. ಮಮ್ತಾಜ್ ಅಲಿ ಅವರು ಸುರತ್ಕಲ್ ಸಮೀಪದ ಇಡ್ಯ ಎಂಬಲ್ಲಿನ ಅವರದೇ ಸಮುದಾಯದ ಮಹಿಳೆಯೊಂದಿಗೆ ಸಂಪರ್ಕ ಹೊಂದಿದ್ದರು. ಅದು ಅಕ್ರಮ ಸಂಬಂಧದವರೆಗೂ ಮುಂದುವರೆದಿತ್ತು. ಆಕೆ ಅವರನ್ನು ಮದುವೆಯಾಗಲು ಒತ್ತಾಯಿಸ್ತಾ ಇತ್ತು. ಆಕೆಯ ಹೆಸರು ರಹಮತ್. ಆಕೆಗೊಂದು ಮಗು ಇದೆ. ಈ ಅಕ್ರಮ ಸಂಬಂಧದಿಂದ ಆಕೆಗೆ 2ನೇ ಮಗುವಾಗಿತ್ತು. ಈ ವಿಚಾರ ಅಬ್ದುಲ್ ಸತ್ತಾರಿಗೆ ಗೊತ್ತಿತ್ತು. ಇದನ್ನೇ ಮುಂದಿಟ್ಟುಕೊಂಡು ಅಬ್ದುಲ್ ಸತ್ತಾರ್ ಆ ಮಹಿಳೆಯನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡು ಮಮ್ತಾಜ್ ಅಲಿ ಅವರಿಗೆ ಬೆದರಿಕೆ ಒಡ್ಡುತ್ತಿದ್ದ. ನಿಮ್ಮಿಬ್ಬರ ಖಾಸಗಿ ಕ್ಷಣದ ಫೋಟೋಗಳಿವೆ, ವಿಡಿಯೋಗಳಿದೆ ಅಂತ ಹೇಳ್ತಾ ಇದ್ದ. ಆ ಸಂದರ್ಭದಲ್ಲಿ ಕೆಲವರು ಸೇರಿ ಒಂದು ಮಾತುಕತೆ ನಡೆಸಿ ಕೊನೆಗೆ ಅದು 50 ಲಕ್ಷ ರೂಗಳನ್ನು ಆಕೆಗೆ ಪರಿಹಾರವಾಗಿ ಕೊಡುವುದಂತ ತೀರ್ಮಾನ ಆಗಿ ಮಮ್ತಾಜ್ ಅಲಿ ಅವರು 50 ಲಕ್ಷ ರೂಗಳನ್ನು ಕೊಟ್ಟಿದ್ದರು. ಇದು 2 ತಿಂಗಳ ಹಿಂದೆ. ತದನಂತರ ಮತ್ತಷ್ಟು ಇವರ ಹತ್ರ ಹಣ ದೋಚಬಹುದು ಎನ್ನುವಂಥ ಸ್ಕೀಮು ರೆಡಿ ಮಾಡಿದಂಥ ಅಬ್ದುಲ್ ಸತ್ತಾರ್, ಶಾಫಿ, ಮುಸ್ತಫಾ, ಶೋಯಬ್, ಸಿರಾಜ್ ಇಷ್ಟು ಮಂದಿ ಸೇರಿಕೊಂಡು ಮಮ್ತಾಜ್ ಅಲಿ ಅವರನ್ನು ಬೆದರಿಸಲಿಕ್ಕೆ ಆರಂಭಿಸಿದರು. ಇದಕ್ಕೆ ರಹಮತ್ಲ ಕುಮ್ಮಕ್ಕಿತ್ತು. ಅವಳ ಬೇಡಿಕೆ ಏನಂತ ಹೇಳಿದರೆ, ತನ್ನನ್ನು ಬಳಸಿಕೊಂಡಿದ್ದೀರಿ, ತನ್ನೊಂದು ಮಗುವಿಗೆ ತಂದೆಯಾಗಿದ್ದೀರಿ, ತನ್ನನ್ನು ಮದುವೆಯಾಗಬೇಕು ಅಂತೇಳಿ. ಆದರೆ ಮಮ್ತಾಜ್ ಅಲಿ ಅವರಿಗೆ ಅದು ಸಾಧ್ಯ ಇರಲಿಲ್ಲ. ಯಾಕಂತ ಹೇಳಿದರೆ ಅವರಿಗೆ ಮದುವೆಯಾಗಿದೆ, ಬೆಳೆದು ನಿಂತ ಮಗಳಿದ್ದಾಳೆ, ಮಗ ಇದ್ದಾನೆ, ಮತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರಿದೆ, ಗೌರವಾನ್ವಿತ ಕುಟುಂಬ ಅದು. ಆದ್ದರಿಂದ ಕುಟುಂಬದ ವರ್ಚಸ್ಸಿಗೆ ಧಕ್ಕೆಯಾಗುವಂತಹ ಯಾವುದೇ ಕಾರ್ಯವನ್ನು ಮಾಡಬಾರದು ಎನ್ನುವುದು ಅವರ ಮನಸ್ಸಿನ ಇಚ್ಛೆಯಾಗಿತ್ತು. ಆದ್ದರಿಂದಾಗಿ ಅವರು ಅದಕ್ಕೆ ಒಪ್ಪಲಿಲ್ಲ. ಆದರೆ ರಹಮತ್ ಮತ್ತು ಅಬ್ದುಲ್ ಸತ್ತಾರ್ ಇವರೆಲ್ಲ ಸೇರಿಕೊಂಡು ಅವರನ್ನು ಹಿಂಸೆ ಮಾಡತೊಡಗಿದರು. ಈ ವಿಚಾರ ಅವರ ಮನೆಯವರಿಗೆ ಗೊತ್ತಾದದ್ದು ಇತ್ತೀಚೆಗೆ. ಕೆಲವು ದಿನಗಳ ಹಿಂದೆ ಮುಸ್ಲಿಂ ಸಮುದಾಯದ ಗೌರವಾನ್ವಿತ ವ್ಯಕ್ತಿಯೊಬ್ಬರಿಗೆ ಇವರೊಂದು ವಾಯ್ಸ್ ಮೆಸೇಜನ್ನು ಕಳಿಸಿದರು. ಮಮ್ತಾಜ್ ಅಲಿ ಅವರು ಈ ರೀತಿಯಾಗಿ ಒಂದು ಹೆಣ್ಣನ್ನು ಬಳಸಿ ಉಪಯೋಗಿ ಮಾಡಿಕೊಂಡಿದ್ದಾರೆ, ಅವಳಿಗೆ ಅನ್ಯಾಯ ಆಗಿದೆ, ಆದ್ದರಿಂದ ಈ ಬಗ್ಗೆ ನೀವು ಮಧ್ಯಸ್ಥಿಕೆ ವಹಿಸಬೇಕು ಅಂತೇಳಿ. ಆದ್ದರಿಂದಾಗಿ ಅವರು ಒಂದು ಧಾರ್ಮಿಕ ಕ್ಷೇತ್ರವೊಂದರ ಮುಖಂಡರು ಆಗಿದ್ದರಿಂದ ಸಮಾಜದ ಒಳಗೆ ಆಗಿರುವಂತಹ ಈ ಅನ್ಯಾಯವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಮಮ್ತಾಜ್ ಅಲಿ ಅವರೊಂದಿಗೆ ಮಾತುಕತೆ. ಆದರೆ ಮಮ್ತಾಜ್ ಅಲಿ ಅವರು ಅದಕ್ಕೆ ಯಾವುದೇ ಉತ್ತರ ಕೊಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂತ ಹೇಳಿದರೆ ಇದು ಉಗಲಿಕ್ಕೂ ಆಗದಂತಹ, ನುಂಗಲಿಕ್ಕೂ ಆಗದಂತಹ ಬಿಸಿ ತುಪ್ಪದಂತಹ ವಿಚಾರವಾಗಿತ್ತು. ಅದಕ್ಕಾಗಿ ಮಮ್ತಾಜ್ ಅಲಿ ಅವರು ಸಾಕಷ್ಟು ನೊಂದುಕೊಂಡರು. ಯಾವಾಗ ಸಮಾಜದ ಗೌರವಾನ್ವಿತ ವ್ಯಕ್ತಿಯೊಬ್ಬರ ಕಿವಿಗೆ ಈ ವಿಚಾರ ಬಿತ್ತು, ಅದು ಅದೇ ಸರ್ಕಲ್ನಲ್ಲಿ ಹರಿದಾಡತೊಡಗುತ್ತದೆ. ಇದರಿಂದಾಗಿ ನನಗೆ ಸಮಾಜದಲ್ಲಿ ಈ ಹಿಂದೆ ಸಿಗುತ್ತಿರುವಂತಹ ಮರ್ಯಾದೆ, ಗೌರವ ಇದು ಎಲ್ಲಕ್ಕೂ ಕುಂದುಂಟಾಗುತ್ತದೆ ಎನ್ನುವುದು ಅವರ ಮನಸ್ಸಲ್ಲಿ ಮೂಡಿತ್ತು. ಇದಕ್ಕೆ ಸರಿಯಾಗಿ ಮನೆಯಲ್ಲಿಯೂ
ಕಿರಿಕಿರಿ ಆರಂಭವಾಯಿತು. ಅದು ಸಹಜವಾಗಿ ಇದ್ದದ್ದು, ಯಾವುದೇ ಕುಟುಂಬದಲ್ಲಿ ಇಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಿರಿಕಿರಿಗಳು ನಡೆಯುವುದು. ಇದರಿಂದ ಟೋಟಲಿಯಾಗಿ ಜರ್ಜರಿತಗೊಂಡಂತಹ ಮಮತಾಜಾಲಿಯವರು ಮುಂದೇನು ಮಾಡುವುದು ಎನ್ನುವ ಚಿಂತೆಯಲ್ಲಿ ಇರುವಾಗಲೇ ಅವರಿಗೆ ಮತ್ತೊಂದು ಬರಸಡಿಲಿನಂಥ ಸುದ್ದಿ ಬಂದು ಮುಟ್ಟಿತ್ತು. ಈ ಎಲ್ಲ ವಿಚಾರಗಳನ್ನು ಪರಿಹಾರ ಮಾಡಬೇಕಾದ್ರೆ 3 ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತ. ಆ ಮೊತ್ತ ಕೇಳಿಯೇ ಮಮತಾಜಾಲಿಯವರು ಬೆಚ್ಚಿ ಬಿದ್ದರು. ಯಾಕಂತ ಹೇಳಿದರೆ ಅವರಿಗೆ 3 ಕೋಟಿ ಕೊಡುವ ವಿಚಾರ ದೊಡ್ಡದಾಗಿರಲಿಲ್ಲ. ಆದರೆ ಒಬ್ಬನ ಬೆದರಿಕೆಗೆ ಮಣಿದು ಆ ಹಣ ಕೊಟ್ಟರೆ ಅದನ್ನು ಯಾರು ಸಮಾಜ ಒಪ್ಪಲಿಕ್ಕಿಲ್ಲ ಎನ್ನುವ ಭೀತಿ ಅವರಿಗಿತ್ತು. ಅವರು ಇಂತಹ ಸಂದರ್ಭದಲ್ಲಿ ಕಾನೂನಿನ ಮೊರೆ ಹೋಗ್ಬೋದಿತ್ತು. ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಆ ಇನ್ಸ್ಪೆಕ್ಟರ್ ಹತ್ರ ಖುದ್ದಾಗಿ ಕೂತು ಸಮಸ್ಯೆಯನ್ನು ಹೇಳಿಕೊಂಡಿದ್ದರೆ ಇವರಿಗೆ ಯಾರೆಲ್ಲ ತೊಂದರೆ ಕೊಡ್ತಾ ಇದ್ದಾರ ಅವರನ್ನು ಎಲ್ಲರನ್ನು ಹೆಡೆಮೂರಿ ಕಟ್ಟಿಕೊಂಡು ಬಂದು ರಿಪೇರಿ ಮಾಡ್ತಾ ಇದ್ದರು. ಯಾಕಂತೇಳಿ ಇವರಿಗೆ ತೊಂದರೆ ಕೊಡ್ತಿದ್ದವರು ಯಾರು ಸುಬಗರಲ್ಲ, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಲ್ಲ, ಪೊಲೀಸ್ ಠಾಣೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ದಾಖಲೆಗಳನ್ನು ಹೊಂದಿದ್ದವರೇ. ಇಂಥವರನ್ನು ಮಟ್ಟ ಹಾಕುವುದು ಸುರತ್ಕಲ್ ಠಾಣಾ ಇನ್ಸ್ಪೆಕ್ಟರ್ ಆಗಿದ್ದ ಮಹೇಶ್ ಪ್ರಸಾದ್ ಅವರಿಗೆ ದೊಡ್ಡ ವಿಚಾರವೇ ಆಗ್ತಾ ಇರಲಿಲ್ಲ. ಅವರು ಈ ಕಂಟಕದಿಂದ ಪಾರು ಆಗ್ತಾ ಇದ್ರು. ಆದರೆ ಇಷ್ಟು ವರ್ಷಗಳ ಕಾಲ ತಂದೆಯಿಂದ ಮೊದಲುಗೊಂಡು ಇಲ್ಲಿನ ತನಕ ಉಳಿಸಿಕೊಂಡು ಬಂದಿದ್ದಂತಹ ಮರ್ಯಾದೆ ಬೀದಿ ಪಾಲಾಗುತ್ತದೆ ಎನ್ನುವ ನಿಟ್ಟಿನಲ್ಲಿ ಅವರು ಚಿಂತಾಕ್ರಾಂತರಾಗಿದ್ದರು. ಇದಕ್ಕೆ ಸರಿಯಾದ ಸೊಲ್ಯೂಷನ್ ಮನೆಯಿಂದ ಸಿಗಲಿಲ್ಲ. ಸಹೋದರರೊಂದಿಗೆ ಈ ವಿಚಾರದಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಸ್ನೇಹಿತರು ಹತ್ತಿರದಲ್ಲಿ ಇರಲಿಲ್ಲ. ಆದರೆ ಯಾವುದೇ ವಿಚಾರವನ್ನು ಡಿಸ್ಕಸ್ ಮಾಡುವುದಾದರೂ ಅದಕ್ಕೆ ಸರಿಯಾದ ವ್ಯಕ್ತಿಯೇ ಆಗಿರಬೇಕಿತ್ತು. ಅಂಥ ವ್ಯಕ್ತಿಗಳು ಅವರಿಗೆ ಸಿಗಲಿಲ್ಲ. ಅದರ ಪರಿಣಾಮವಾಗಿ ಅವರು ಮಾನಸಿಕವಾಗಿ ನೊಂದುಕೊಂಡು ಕೊನೆಗೆ ತನ್ನ ಕುಟುಂಬದ ವಾಟ್ಸಪ್ ಗ್ರೂಪಿನಲ್ಲಿ ನಾನು ದೇವರ ಬಳಿಗೆ ಹೋಗುತ್ತಿದ್ದೇನೆ, ತನ್ನ ಮನಸ್ಸಿಗೆ ನೋವಾಗಿದೆ, ನನ್ನನ್ನು ಮರ್ಯಾದೆಯಿಂದ ಜೀವನ ನಡೆಸಲು ಬಿಡ್ತಾ ಇಲ್ಲ ಎನ್ನುವಂಥ ರೀತಿಯಲ್ಲಿ ವಾಯ್ಸ್ ಮೆಸೇಜ್ ಹಾಕಿ ಅಕ್ಟೋಬರ್ 6ನೇ ತಾರೀಕಿನಂದು ಮುಂಜಾನೆ ಮನೆಯಿಂದ ಹೊರಟಿದ್ರು. ಸುಮಾರು 4:15 ಗಂಟೆಯ ವೇಳೆಗೆ ಅವರ ಮಗಳು ಆ ಗ್ರೂಪಿನಲ್ಲಿ ಬಂದ ಮೆಸೇಜನ್ನು ಕೇಳಿಸಿಕೊಂಡು ಅಷ್ಟೊತ್ತಿಗೆ ಗೊತ್ತಾಯಿತು ಮನೆಯಲ್ಲಿ ತಂದೆ ಇಲ್ಲ, ಕಾರು ಇಲ್ಲ. ಸೊ ಅದು ಇತ್ತೀಚೆಗೆ ಹೊಸದಾಗಿ ಖರೀದಿಸಿದಂಥ BMW ಕಾರು ಇಲ್ಲ. ತಕ್ಷಣ ಅವರು ಸಂಬಂಧಿಕರಿಗೆ ಅವರಿಗೆಲ್ಲ ಫೋನ್ ಮಾಡಿ ಮನೆಯಲ್ಲೇ ಇದ್ದ ಮತ್ತೊಂದು ಕಾರಿನಲ್ಲಿ ಹುಡುಕಲು ಹೊರಟಾಗ ಕೂಳೂರಿನ ಹಳೆ ಸೇತುವೆಯ ಮಧ್ಯಭಾಗದಲ್ಲಿ BMW ಕಾರು ಅಪಘಾತವಾದ ಸ್ಥಿತಿಯಲ್ಲಿ ಸಿಕ್ಕಿತ್ತು. ತಕ್ಷಣ ಅವರು ಕಾವೂರು ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ನೀಡಿದ್ದರು. ಕಾವೂರು ಪೊಲೀಸರು ಮಿಸ್ಸಿಂಗ್ ಕೇಸ್ ದಾಖಲಿಸಿಕೊಂಡರು. ಇಷ್ಟೊಂದು ಹಿರಿಯ ಅಧಿಕಾರಿಗಳಿಗೂ ಮಾಹಿತಿ ಸಿಕ್ಕಿತ್ತು. ಪೊಲೀಸರು ಬಂದರು, ಅಗ್ನಿಶಾಮಕ ದಳದವರು ಬಂದರು, NDRFನವರು ಬಂದರು, SRDFನವರು ಬಂದರು, ಬೆಂಗರೆ ತಣ್ಣೀರು ಬಾವಿಯ ಮುಳುಗು ತಜ್ಞರು ಬಂದರು, ಮಲ್ಪೆಯ ಮುಳುಗು ತಜ್ಞ ಈಶ್ವರ್ ಮಲ್ಪೆಯವರ ಟೀಮ್ ಬಂತು. ಎಲ್ಲರೂ ಸೇರಿ ಸಂಜೆಯವರೆಗೆ ಹುಡುಕಾಟ ಮಾಡಿದರು. ಆದರೆ ಫಲಕಾರಿಯಾಗಲಿಲ್ಲ. ಯಾಕಂತ ಹೇಳಿದರೆ ನೀರಿನ ಹರಿವು ಸಾಕಷ್ಟು ಇದ್ದರೂ ಸಹ ದೇಹ ಪತ್ತೆಯಾಗಲಿಲ್ಲ. ಯಾಕಂದರೆ ನೀರಿನ ಅಡಿಯಲ್ಲಿ ಕತ್ತಲು ಇತ್ತು, ಸರಿಯಾಗಿ ಹುಡುಕಾಟ ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲದೆ ಅಲ್ಲಿ ಒಂದು ದೊಡ್ಡ ಬಂಡೆ ಅಡ್ಡ ನಿಂತಿತ್ತು. ಮತ್ತು ಹೊಸ ಸೇತುವೆ ಕಾಮಗಾರಿಗಾಗಿ ತಂದು ಹಾಕಲಾಗಿದ್ದಂತಹ ಸಲಕರಣೆಗಳು ನೀರಿನ ಅಡಿಯಲ್ಲಿ ಇದ್ದವು. ಅದರಿಂದಾಗಿ ಅದರ ಎಡೆಯಲ್ಲಿ ಎಲ್ಲಾದರೂ ಮೃತದೇಹ ಸಿಕ್ಕಿ ಬಿದ್ದಿರಬಹುದು ಎನ್ನುವ ಸಂಶಯವನ್ನು ಈಶ್ವರ ಮಲ್ಪೆಯವರು ವ್ಯಕ್ತಪಡಿಸಿದರು. 1 ದಿನಗಳ ಬಳಿಕ ಮೃತದೇಹ ಚಲನೆ ಆರಂಭ ಆಗುತ್ತೆ. ಯಾಕಂದರೆ ಡಿಕಂಪೋಸ್ ಆಗುತ್ತೆ ಮೃತದೇಹ. ಸುಮಾರು 6 ಗಂಟೆ ಕಳೆದ ಮೇಲೆ ಯಾವುದೇ ದೇಹ ಕೊಳೆಯಲಿಕ್ಕೆ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಚಲನೆ ಆರಂಭ ಆಗುತ್ತದೆ. ಆ ಚಲನೆ ಆರಂಭವಾದಾಗ ಅದು ಸಿಲುಕಿಕೊಂಡಿದ್ದರಿಂದ ಸ್ವಲ್ಪ ತಿರುಗಿ ಮೇಲೆ ಬರುವ ಸಾಧ್ಯತೆಗಳಿವೆ, ಇಲ್ಲಂದರೆ ಮುಂದಕ್ಕೆ ಸಾಗುವ ಸಾಧ್ಯತೆಗಳಿವೆ ಎನ್ನುವ ರೀತಿಯಲ್ಲಿ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮತ್ತು ನೀರಿಗೆ ಹಾರಿದಂಥ ಸಂದರ್ಭದಲ್ಲಿ
ಸಮುದ್ರದ ಉಬ್ಬರ ಇರುವುದರಿಂದ ಮೃತದೇಹ ನೇರವಾಗಿ ಸಮುದ್ರಕ್ಕೆ ಸೇರುವ ಸಾಧ್ಯತೆ ತೀರಾ ಕಡಿಮೆ ಇದೆ. ಆದ್ದರಿಂದ ಇಲ್ಲೇ ಕೂಳೂರು ಬ್ರಿಡ್ಜಿನ ಸುತ್ತಮುತ್ತವೇ ಮೃತದೇಹ ಸಿಲುಕಿಕೊಂಡಿರುವ ಸಾಧ್ಯತೆಗಳಿವೆ ಅಂತ ಹೇಳಿದರು. ಅದೇ ರೀತಿ ಹುಡುಕಾಟ ರಾತ್ರಿವರೆಗೆ ಮುಂದುವರೆದಿದ್ರು ಪರವಾಗಿಲ್ಲ. ಆದರೆ ಮರುದಿನ ಅಂದರೆ ಅಕ್ಟೋಬರ್ 7ನೇ ತಾರೀಕು ಬೆಳಿಗ್ಗೆ 7:30 ಗಂಟೆಯಿಂದಲೇ ಹುಡುಕಾಟ ಆರಂಭವಾಗಿತ್ತು. ಅವರ ಸಹೋದರ ಮೊಯ್ದೀನ್ ಬಾವ ಅವರು ಮುಂಜಾನೆ ಸ್ಥಳಕ್ಕೆ ಬಂದಿದ್ದರು. 100 ಮಂದಿ ಸೇರಿದ್ದರು. ಮತ್ತು ತಣ್ಣೀರು ಬಾವಿಯ ಮುಳುಗು ತಜ್ಞರು, ಬೆಂಗ್ರೆ ಮುಳುಗು ತಜ್ಞರು ಬಂದಿದ್ದರು. ಅವರು ಹುಡುಕಾಟ ನಡೆಸಿದ ಸಂದರ್ಭದಲ್ಲಿ ಮೃತದೇಹ ಸಿಕ್ಕಿದೆ. ಆ ಮೃತದೇಹವನ್ನು ದೋಣಿಯಲ್ಲಿ ಹಾಕಿ ಕೂಳೂರಿನ ನದಿ ದಡಕ್ಕೆ ತರಲಾಗಿತ್ತು. ಅಲ್ಲಿಂದ ಮುಂದಿನ ಮಹಜರ ಕ್ರಿಯೆಗಾಗಿ AJ ಹಾಸ್ಪಿಟ್ಲಿಗೆ ಸಾಗಿಸಲಾಗಿತ್ತು. ಈ ಮಧ್ಯೆ ಮಮತಾಜ್ ಅಲಿಯವರ ನಾಪತ್ತೆ ಪ್ರಕರಣದ ಬಗ್ಗೆ ಆರಂಭದಲ್ಲಿ ಅವರ ಮಗಳು ಕಾವೂರು ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿದರು. ಮಿಸ್ಸಿಂಗ್ ಕೇಸ್ ದಾಖಲಾಗಿತ್ತು. ಆದರೆ ಸಂಜೆಯ ವೇಳೆಗೆ ಅವರ ತಮ್ಮ ಹೈದರ್ ಅಲಿ ಅವರು ಎಲ್ಲ ಅಂಶಗಳನ್ನು ಸೇರಿಸಿಕೊಂಡು ದೂರು ನೀಡಿದ್ದಾರೆ. ಮಮತಾಜ್ ಅಲಿಯವರು ಒಂದು ಗುಂಪಿನಿಂದ ಒತ್ತಡಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎನ್ನುವ ಸಂಶಯದಲ್ಲಿ ದೂರು ಕೊಟ್ಟಿದ್ದರು. ಅದರಂತೆ 6 ಮಂದಿಯ ಮೇಲೆ ಕಾವೂರು ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ. ಅಬ್ದುಲ್ ಸತ್ತಾರ್, ಶಾಫಿ, ಮುಸ್ತಫ, ಶೋಯಬ್, ಸಿರಾಜ್ ಇಷ್ಟು ಮಂದಿಯ ಮೇಲೆ ಕೇಸು ದಾಖಲಾಗಿದೆ. ಮತ್ತು ರಹಮತ್ನ ಮೇಲೆಯೂ ಕೇಸು ದಾಖಲಾಗಿದೆ. ಸತ್ತಾರ್ ಮತ್ತು ರಹಮತ್ತನ್ನು ಹೊರತುಪಡಿಸಿ ಉಳಿದ 4 ಮಂದಿಯನ್ನು ಪೊಲೀಸರು ಲಿಫ್ಟ್ ಮಾಡಿದ್ದಾರೆ. ಕಾವೂರು ಪೊಲೀಸ್ ಸ್ಟೇಷನಲ್ಲಿ ಅವರ ಇಂಟರಾಗೇಷನ್ ನಡೀತಾ ಇದೆ. ಅದರಲ್ಲಿ ವಿಶೇಷವೇನಿಲ್ಲ. ಅವರು ಈ ಎಲ್ಲ ಘಟನೆಗಳಿಗೆ ಸಾಕ್ಷಿಯಾಗಿದ್ದವರು. ಮಮತಾಜ್ ಅಲಿ ಅವರನ್ನು ರಹಮತ್ಗಳನ್ನು ಮುಂದಿಟ್ಟುಕೊಂಡು ಬೆದರಿಸಿದ ತಂಡದಲ್ಲಿ ಇವರು ಇದ್ದವರು. ಇವರೇ ಆ 50 ಲಕ್ಷ ರೂಪಾಯಿಗಳನ್ನು ಮಮತಾಜ್ ಅಲಿ ಅವರಿಂದ ತೆಗೆದು ರಹಮತಿಗೆ ಕೊಡಿಸಿದವರು. ತದನಂತರ ಪುನಃ 25 ಲಕ್ಷ ರೂಪಾಯಿಗಳ ಚೆಕ್ಕನ್ನು ಕೊಡಿಸಿದವರು. ಮತ್ತೆ ಪುನಃ ಮಮತಾಜ್ ಅಲಿ ಅವರನ್ನು ಬೆದರಿಸಿ 3 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟವರು. ಅವರು ಆ ವಿಚಾರವನ್ನು ಸ್ಪಷ್ಟಪಡಿಸಿದರೆ ಇದು ಎಲ್ಲವನ್ನು ಮಾಡಿದ್ದು ಅಬ್ದುಲ್ ಸತ್ತಾರ್. ಸತ್ತಾರಿಗೂ ಮಮತಾಜ್ ಅಲಿ ಅವರಿಗೂ ರಾಜಕೀಯವಾಗಿ ದ್ವೇಷ ಇತ್ತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸತ್ತಾರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂಥ ಇನಾಯತ್ ಅಲಿ ಅವರೊಂದಿಗೆ ಇದ್ದವು. ಮಮತಾಜ್ ಅಲಿ ಅವರು ಅವರ ಸಹೋದರ ಮೊಯ್ದೀನ್ ಬಾವನೊಟ್ಟಿಗೆ ಇದ್ದವರು. ಅದರಿಂದಾಗಿ ಅವರ ಮಧ್ಯೆ ರಾಜಕೀಯ ದ್ವೇಷ ಇತ್ತು. ಅದು ಅಲ್ಲದೆ ಮಮತಾಜ್ ಅಲಿ ಅವರು ಬದ್ರಿಯಾ ಜುಮ್ಮಾ ಮಸೀದಿಯ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಸಂದರ್ಭದಲ್ಲಿ ಸತ್ತಾರ್ ಅವರಿಗೆ ಎದುರಾಗಿ ಚುನಾವಣೆಗೆ ನಿಂತಿದ್ದ. ಕೆಲವು ಮತಗಳ ಅಂತರದಿಂದ ಸೋತು ಹೋಗಿದ್ದ. ಆದ್ದರಿಂದ ಅವರನ್ನು ಹಣಿಯಬೇಕು ಎನ್ನುವ ನಿಟ್ಟಿನಲ್ಲಿ ಸತ್ತಾರ್ ಈ ರಹಮತ್ ಎನ್ನುವಂಥ ಮಹಿಳೆಯನ್ನು ಬಳಸಿಕೊಂಡಿದ್ದಾನೆ. ಈ ರಹಮತ್ರೊಂದಿಗೆ ಇದ್ದಂತಹ ಸಂಪರ್ಕ ಮಮತಾಜ್ ಅಲಿ ಅವರಿಗೆ ಬಾರಿ ದುಬಾರಿಯಾಗಿ ಪರಿಣಮಿಸಿದೆ. ಈಗಾಗಲೇ 50 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, 20 ಲಕ್ಷದ ಚೆಕ್ ಕೊಟ್ಟಿದ್ದಾರೆ, ಮತ್ತೆ 3 ಕೋಟಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಆದ್ದರಿಂದ ಈ ಸಂಬಂಧ ಅತ್ಯಂತ ದುಬಾರಿ ಸಂಬಂಧ ಆಗಿದೆ. ಯಾವಾಗ ಈ ವಿಚಾರದಲ್ಲಿ ಮಮತಾಜ್ ಅಲಿ ಅವರು ಸ್ವಲ್ಪ ಎಡವಟ್ಟು ಮಾಡಿಕೊಳ್ಳುವ ಸಾಧ್ಯತೆಗಳು ಇದೆ ಎನ್ನುವ ಮಾಹಿತಿ ತಿಳಿತಲೇ ರಹಮತ್ ಮತ್ತು ಅಬ್ದುಲ್ ಸತ್ತಾರ್ ಸುರತ್ಕಲ್ ಬಿಟ್ಟು ಪರಾರಿಯಾಗಿದ್ದಾರೆ. ಅವರು ಕೇರಳಕ್ಕೆ ಹೋಗಿದ್ದಾರೆ ಎನ್ನುವಂಥ ಮಾಹಿತಿಗಳಿವೆ. ಪೊಲೀಸರ ಒಂದು ತಂಡ ಕೇರಳಕ್ಕೆ ಹೋಗಿದೆ. ಅವರ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿದೆ. ಅದರಿಂದಾಗಿ ಅವರನ್ನು ಟ್ರ್ಯಾಕ್ ಮಾಡುವಂಥ ಪ್ರಯತ್ನಗಳನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಪ್ರಕರಣ ಒಂದು ಹಂತಕ್ಕೆ ಬಂದು ನಿಂತಿದೆ. ಅತ್ಯುತ್ತಮ ಮಾನವೀಯ ಗುಣಗಳುಳ್ಳಂಥ ಒಬ್ಬ ಉದ್ಯಮಿ ಅನ್ಯಾಯವಾಗಿ ವಿಷವರ್ತುಲಕ್ಕೆ ಸಿಲುಕಿ
ಜೀವ ಕಳೆದುಕೊಂಡಿದ್ದಾರೆ. ಅದರಿಂದಾಗಿ ಅವರ ಈ ಸ್ಥಿತಿಗೆ ಯಾರೆಲ್ಲ ಕಾರಣರಾಗಿದ್ದವರು ಅವರನ್ನೆಲ್ಲರನ್ನು ಎಡೆಮುರಿ ಕಟ್ಟುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು. ನಿರಂತರ ಸುದ್ದಿ